ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಅರ್ಧವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ 2 ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯು ಸಹ ನಿಮಗೆ ಯೂಸ್ ಆಗುತ್ತೆ. ಇವು ಮೂರನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ 100% ನೀವು 60+ ಅಂಕಗಳನ್ನು ಗಳಿಸೋದ್ರಲ್ಲಿ ಯಾವುದೇ ಡೌಟೇ ಇರೋದಿಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಸೊ ಒಟ್ಟಾರೆ ಇಲ್ಲಿ 3 ಪ್ರಶ್ನೆಗಳಿರ್ತದೆ ಮಕ್ಕಳ. ಫಸ್ಟ್ ಕ್ವಶನ್, ವಿದ್ಯುದ್ದಾವೇಶದ SI ಏಕಮಾನ. ಸೊ ವಿದ್ಯುದ್ದಾವೇಶದ SI ಏಕಮಾನ ಆಬ್ವಿಯಸ್ಲಿ ಅದು ಕೂಲುಂಬ್ ಆಗಿರ್ತದೆ. ಆಂಪಿಯರು ವಿದ್ಯುತ್ ಪ್ರವಾಹಕ್ಕೆ ಬರುತ್ತೆ, ವೋಲ್ಟ್ ವಿಭವಾಂತರಕ್ಕೆ ಬರುತ್ತೆ, ಜೌಲ್ ಅನ್ನೋದು ಎನರ್ಜಿಗೆ ಬರ್ತದೆ. ಹಾಗಾಗಿ ನೀವು ಯಾವುದೇ ರೀತಿಯ ಕನ್ಫ್ಯೂಷನ್ ಆಗಬೇಡಿ. ಸೊ ವಿದ್ಯುದ್ದಾವೇಶಕ್ಕೆ SI ಯೂನಿಟ್ ಕೂಲುಂಬ್. ವಿದ್ಯುತ್ ಮಂಡಲದಲ್ಲಿ ಈ ಸಾಂಪ್ರದಾಯಿಕ ಚಿಹ್ನೆ ಸೂಚಿಸುವುದು. ಸೊ ಚಿಹ್ನೆಗಳು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಮಕ್ಕಳು, ಅವನ್ನ ನೆನಪಿಟ್ಕೊಂಡಿರಿ. ಸೊ ಇದು ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ, ಈ ಕೊಟ್ಟಿರೋ 4ರಲ್ಲಿ ಆಪ್ಷನ್ ಎ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಅದು ಆ ಒಂದು ಚಿಹ್ನೆಯನ್ನು ಸೂಚಿಸ್ತದೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 3ನೆಯ ಪ್ರಶ್ನೆ, ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಹೇಗಿರುತ್ತೆ, ಅದು ಏಕರೂಪವಾಗಿರುತ್ತೆ, ಎಲ್ಲ ಕಡೆ ಒಂದೇ ಆಗಿರೋದ್ರಿಂದ ಅಲ್ಲಿ ಸಮಾಂತರವಾಗಿ ಇರ್ತದೆ. ನೆಕ್ಸ್ಟ್ ನಾವು ಸೆಕೆಂಡ್ ಮೇನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4ನೇ ಪ್ರಶ್ನೆ, ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಏಕೆ? ಸೊ ಅದು ವೆರಿ ಈಸಿ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ಸಹ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಚೆನ್ನಾಗಿ ನೀವು ಅಭ್ಯಾಸವನ್ನು ಮಾಡ್ಕೊಂಡಿರಬೇಕು. ಸೊ ಯಾಕೆ ಅವು ಒಂದನ್ನೊಂದು ಛೇದಿಸೋದಿಲ್ಲ ಅಂತ ಹೇಳಿದ್ರೆ, ಸೊ ಅವು ಒಂದನ್ನೊಂದು ಛೇದಿಸಿದರೆ ಅವು ಕಾಂತಸೂಚಿಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತದೆ. ಅವು ಯಾವಾಗಲೂ ಸಹ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದೇ ಇಲ್ಲ. 5ನೇ ಪ್ರಶ್ನೆ, R1 ಮತ್ತು R2 ರೋಧಕಗಳನ್ನು ಆಮೀಟರ್ ಮತ್ತು ವೋಲ್ಟಾಮೀಟರ್ನೊಂದಿಗೆ ಸರಣಿಯಲ್ಲಿ ಜೋಡಿಸಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೆದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ. ಸೊ ತುಂಬ ಈಸಿ. ಅವ್ರು ಕೇಳಿರೋದು ಸರಣಿ ಅಂತ ಕೇಳಿದ್ದಾರೆ. ಸರಣಿ ಅಂತ ಕೇಳಿದರೆ ಸೊ ನೀವು ಈ ರೀತಿ ಬರೆದು ಫಸ್ಟ್ ನೀವು R1 ಅಂತ ಬರೀರಿ, ಅದೇ ರೀತಿ R2 ಅಂತ ಬರೆದು ಸೊ ಒಂದು ವಿದ್ಯುತ್ ಮಂಡಲವನ್ನು ಬಿಡಿಸಿ. ಸೊ ಅದರಲ್ಲಿ ನೀವು ಒಂದು ಬ್ಯಾಟ್ರಿ ಅಥವಾ ಒಂದು ಆಮೀಟರನ್ನು ನೀವು ತೋರಿಸ್ಬೇಕಾಗುತ್ತೆ. ಸೊ ಅದಷ್ಟನ್ನು ಮಾಡಿದ್ರೆ ಆಮೇಲೆ ದಿಕ್ಕನ್ನು ತೋರಿಸಿದ್ರೆ ನಿಮಗೆ ಅಂಕ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳಿರ್ತವೆ, 2 ಅಂಕ. 6ನೇ ಪ್ರಶ್ನೆ, ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಹೆಚ್ಚು ಅನುಕೂಲಕರ, ಹೇಗೆ? ಸೊ ಯಾಕೆ ಅಂತ ಹೇಳಿದ್ರೆ, ಸರಣಿಯಲ್ಲಿ ಜೋಡಿಸಿದಾಗ ಒಂದು ಉಪಕರಣದಲ್ಲಿ ವಿದ್ಯುತ್ ಹಾಳಾದರೆ ಸೊ ಸಂಪೂರ್ಣ ಆ ಮಂಡಲವೇ ಹಾಳಾಗ್ತದೆ. ಆದರೆ ಸಮಾಂತರವಾಗಿ ಜೋಡಿಸಿದಾಗ ಆ ಒಂದು ಸರಣಿಯಲ್ಲಿ ಇದ್ದಿದ್ದು ಮಾತ್ರ ಹಾಳಾಗೋದ್ರಿಂದ ಸೊ ಹೆಚ್ಚಾಗಿ ನಾವು ಸಮಾಂತರವಾಗಿ ಜೋಡಿಸೋದನ್ನೇ ಉಪಯೋಗಿಸುವಂಥದ್ದು. ನೆಕ್ಸ್ಟ್ ಕಾರಣ ಕೊಡಿ. ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ. ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ ನಂತಹ ಕಡಿಮೆ ಕ್ರಿಯಾಶೀಲ ಅನಿಲವನ್ನು ತುಂಬಿರುತ್ತಾರೆ, ಏಕೆ? ಸೊ ಕಾರಣ ಕೊಡಬೇಕು. ನೆಕ್ಸ್ಟ್ 8ನೇದು, ಭೂ ಸಂಪರ್ಕ ತಂತಿಯ ಕಾರ್ಯವೇನು? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ, ಏಕೆ? ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳಿರ್ತವೆ. 9ನೇ ಪ್ರಶ್ನೆ, ಒಂದು ವಿದ್ಯುತ್ ಜನಕದ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಕಾರ್ಬನ್ ಕುಂಚಗಳು ಮತ್ತು ಉಂಗುರಗಳು. ನೆಕ್ಸ್ಟ್ 10ನೇ ಪ್ರಶ್ನೆ, 5 ಓಮ್ 10 ಓಮ್ 30 ಓಮ್ ರೋಧ ಹೊಂದಿರುವ R1 R2 R3 ರೋಧಕಗಳನ್ನು 12 ವಿಭವಾಂತರ ಹೊಂದಿರುವಂತಹ ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಲಾಗಿರುತ್ತದೆ. ಪ್ರತಿಯೊಂದು ರೋಧಕದ ಮೇಲೆ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ, ಸೊ ಎರಡನ್ನೂ ಸಹ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ನಿಮಗೆ ಈ ಒಂದು ನೆಕ್ಸ್ಟ್ ಮಂಡಲದ ಒಟ್ಟು ರೋಧ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತೀನಿ ಮಕ್ಕಳ. ಸೊ ಪ್ರಶ್ನೆ ಪತ್ರಿಕೆ ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅಥವಾ ಆ ಪ್ರಶ್ನೆಗೇ ಆಪ್ಷನ್ ಇದೆ, 2 ದೀಪಗಳು 220 ವೋಲ್ಟ್ ನಲ್ಲಿ 100 ವ್ಯಾಟ್ ಮತ್ತು ಮತ್ತೊಂದು 220 ವೋಲ್ಟ್ನಲ್ಲಿ 60 ವ್ಯಾಟ್ ದರವನ್ನು ಹೊಂದಿದ್ದು ಇವುಗಳನ್ನು ವಿದ್ಯುತ್ನ ಮೂಲಕ ಸಮಾಂತರವಾಗಿ ಜೋಡಿಸಲಾಗಿದೆ.
ಸರಬರಾಜು ಆಗುತ್ತಿರುವ ವೋಲ್ಟೇಜ್ನಲ್ಲಿ 220 ವೋಲ್ಟ್ ಆದಾಗ ಆ ತಂತಿಗಳಲ್ಲಿನ ವಿದ್ಯುತ್ ಪ್ರವಾಹ ಎಷ್ಟು? ನೆಕ್ಸ್ಟ್ 11ನೇ ಪ್ರಶ್ನೆ, ಅಲ್ಯೂಮಿನಿಯಂನ ಸಲಾಕೆ ABಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕುದುರೆ ಲಾಳಾಕಾರದ ಕಾಂತದ ಧ್ರುವಗಳ ನಡುವೆ ಇರಿಸಿ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸಿದೆ. ಇಲ್ಲಿ ನೋಡಿ ಚಿತ್ರ ಕಾಣಿಸ್ತಾ ಇದೆ, ಇದು ಕುದುರೆ ಲಾಳಾಕಾರದ ಕಾಂತ. ಸೊ ಇದರ ನಡುವೆ ಆ AB ಒಂದು ಸಲಾಕೆಯನ್ನು ಇಟ್ಟು ಸೊ ಅದನ್ನು ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸಲಾಗಿದೆ. ಸೊ ಏನು ಕಂಡುಹಿಡಿಬೇಕು? ಮೊದಲನೇದು, ಅಲ್ಯೂಮಿನಿಯಂನ ತಂತಿ B ತುದಿಯಿಂದ A ತುದಿಗೆ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದಾಗ ಏನಾಗುತ್ತೆ ಅದನ್ನು ಬರಿಬೇಕು. ಅಲ್ಯೂಮಿನಿಯಂ ತಂತಿಯು A ತುದಿಯಿಂದ B ತುದಿಗೆ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದಾಗ ನಮ್ಮ ವೀಕ್ಷಣೆ ಬರೀರಿ ಮತ್ತು ವೀಕ್ಷಣೆಗೆ ಕಾರಣವನ್ನು ಕೊಡಿ. ಈ ಮೇಲಿನ ಪ್ರಯೋಗದಲ್ಲಿ ವಾಹಕದ ಮೇಲಿನ ಬಲದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕುಗಳ ನಡುವೆ ಸಂಬಂಧ ಸೂಚಿಸುವ ನಿಯಮವನ್ನು ಹೆಸರಿಸಿ. ಸೊ ಹಾಗಾಗಿ ಸ್ವಲ್ಪ ಅನ್ವಯದಲ್ಲಿದೆ ಕ್ವಶನ್ ಅಷ್ಟೇ, ಬಟ್ ನೀವು ಈ ಥರದ ಕ್ವಶನ್ಸ್ಗಳನ್ನು ಸಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 5ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ 2 ಪ್ರಶ್ನೆಗಳು. 12ನೇ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್, ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದರೇನು? ಈ ತತ್ವದನ್ವಯ ಕಾರ್ಯನಿರ್ವಹಿಸುವ ಉಪಕರಣದ ರಚನೆಯನ್ನು ವಿವರಿಸಿ. ಭಾರತದಲ್ಲಿ ಉತ್ಪಾದಿಸುವ ವಿದ್ಯುತ್ ಪ್ರವಾಹದ ಆವೃತ್ತಿ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಅಥವಾ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಹೇಗೆ ಉಂಟಾಗ್ತದೆ ವಿವರಿಸಿ. ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವೇನು? ಪರ್ಯಾಯ ವಿದ್ಯುತ್ ಪ್ರವಾಹದ ನೇರ ವಿದ್ಯುತ್ ಪ್ರವಾಹಕ್ಕಿಂತ ಹೇಗೆ ಭಿನ್ನವಾಗಿದೆ? ನೆಕ್ಸ್ಟ್ 13ನೇ ಪ್ರಶ್ನೆ ಎ ಕ್ವಶನ್. ಅದರಲ್ಲಿ ವಾಹಕ ಒಂದರ ರೋಧವು ಅವಲಂಬಿಸಿರುವ ಅಂಶಗಳು ಯಾವ್ಯಾವು ತಿಳಿಸಿ. ಸೊ ವಾಹಕದ ಅಡ್ಡ ಕೊಯ್ದ, ವಾಹಕದ ಉದ್ದ, ವಾಹಕದ ದಪ್ಪ. ಸೊ ಅದನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮತ್ತು ಆ ನಿಯಮದ ಗಣಿತ ಸೂತ್ರವನ್ನು ಬರಿಬೇಕು. H=I²RT ಅದನ್ನು ಬರೆದು ನೀವು ನಿಯಮವನ್ನು ಬರೆದ್ರೆ 4 ಅಂಕಗಳು ಒಟ್ಟಿಗೆ 2 ಅಂಕಗಳು ಸಿಗ್ತವಲ್ಲಿ. ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ. ಸೊ ಇಲ್ಲೂ ಸಹ MCQ ಕ್ವಶನ್ಸ್ ಇದ್ದಾವೆ. 14ನೇ ಪ್ರಶ್ನೆ 2AgBr gives to 2Ag plus Br2. ಈ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು? ಸೊ ಇಲ್ಲಿ ಏನಾಗಿದೆ, 1 2 ಆಗಿ ಡಿವೈಡ್ ಆಗಿದೆ. ಸೊ ಹಾಗಾಗಿ ಏನಾಗಿದೆ, ಅದು ವಿಭಜನಾ ಕ್ರಿಯೆಗೆ ಬರ್ತದೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. 15ನೇ ಪ್ರಶ್ನೆ ಮುರಿದ ಮೂಳೆಗಳಿಗೆ ಆಧಾರವಾಗಿ ವೈದ್ಯರು ಲೇಪನ ಮಾಡುವಂತಹ ವಸ್ತು ಯಾವುದಪ್ಪ ಅಂದರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 16ನೆಯ ಪ್ರಶ್ನೆ, ತಾಮ್ರ ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗದಿರಲು ಕಾರಣ. ಯಾಕೆ ಅದು ಬಿಡುಗಡೆ ಆಗೋದಿಲ್ಲ? ಸ್ವಲ್ಪ ಕೊಟ್ಟರು 4 ಆಪ್ಷನಲ್ಲಿ ಸೂಟೇಬಲ್ ಆನ್ಸರನ್ನು ನೀವು ಮಾರ್ಕ್ ಮಾಡಿ. ನೆಕ್ಸ್ಟ್ 7ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. 17ನೇದು ಚಿಪ್ಸ್ ತಯಾರಕರು ಚಿಪ್ಸ್ ಪಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ. ಯಾಕೆಂದರೆ ಅದು ಉತ್ಕರ್ಷಣೆಗೊಳ್ಳಬಾರ್ದು, ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ. 18ನೇ ಪ್ರಶ್ನೆ, ಲೋಹದ ಆಕ್ಸೈಡ್ನ ಜಲೀಯ ದ್ರಾವಣವನ್ನು ಕೆಂಪು ಲಿಟ್ಮಸ್ ಮತ್ತು ನೀಲಿ ಲಿಟ್ಮಸ್ ಕಾಗದದೊಳಗೆ ಪ್ರತ್ಯೇಕವಾಗಿ ಪರೀಕ್ಷಿಸಲಾಗಿದೆ. ಯಾವ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗುತ್ತದೆ, ಏಕೆ? 19ನೇ ಪ್ರಶ್ನೆ, ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬುದನ್ನು ತೋರಿಸುವ ಚಿತ್ರವನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಚಿತ್ರವನ್ನು ಬರೀರಿ, ಭಾಗ ಬರೆಯೋಂಗಿಲ್ಲ, ಯಾಕೆಂದರೆ ಅದು 1 ಅಂಕಕ್ಕೆ ಕೇಳಿರೋದು. ನೆಕ್ಸ್ಟ್ 8th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 20ನೇ ಪ್ರಶ್ನೆ, ಕಾಪರ್ ಆಕ್ಸೈಡ್ ಪ್ಲಸ್ H2O gives to Cu ಪ್ಲಸ್ H2O. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟಿದ್ದು ಯಾವುದು, ಅಪಕರ್ಷಿಸಲ್ಪಟ್ಟ ಉತ್ಪನ್ನವನ್ನು ಹೆಸರಿಸಿ. ಸೊ ಈ ಒಂದು ಬೇಸ್ ಮೇಲೆ ಮಕ್ಕಳ ಕ್ವಶನನ್ನು ತುಂಬ ಬಾರಿ ಕೇಳ್ತಾರೆ. ಸೊ ನೀವು ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೋಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇದ್ರ ಮೇಲೆ ಯಾವಾಗಲೂ ನಿಮಗೆ ಪ್ರಶ್ನೆಗಳು ಕೇಳಿಯೇ ಕೇಳ್ತಾರೆ. ಅಥವಾ ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. HgO gives to Hg plus O2, FeSO4 gives to Fe2O3 plus SO2 plus SO3. 21ನೇ ಪ್ರಶ್ನೆ, ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ಸೂತ್ರ ಮತ್ತು ಹೆಸರು ಸೂತ್ರ ಎರಡನ್ನು ಬರೆದು ಉಪಯೋಗಗಳನ್ನು ಬರೀಬೇಕು. ನೆಕ್ಸ್ಟ್ 22ನೇ ಪ್ರಶ್ನೆ, ABC ಎಂಬ 4 ದ್ರಾವಣದಲ್ಲಿ ಮೌಲ್ಯಗಳನ್ನು ಕ್ರಮವಾಗಿ 5, 12, 8 ಮತ್ತು 9 ಆಗಿವೆ. ಈ ದ್ರಾವಣಗಳನ್ನು ಅವುಗಳ ಹೈಡ್ರೋನಿಯಂ ಅಯಾನುಗಳ ಸಾರಥಿಯ ಏರಿಕೆಯ ಕ್ರಮದಲ್ಲಿ ಜೋಡಿಸಿ ಅವುಗಳಲ್ಲಿ ಯಾವ ದ್ರಾವಣ ಪ್ರಬಲ ಆಮ್ಲೀಯ ಅಂತ ಹೇಳಿ ಬರೀಬೇಕಾಗುತ್ತೆ. ಆಬ್ವಿಯಸ್ಲಿ ಅದರಲ್ಲಿ ಪ್ರಬಲ ಆಮ್ಲೀಯ ಯಾವುದು ಅಂತ ಹೇಳಿದರೆ ಎ ದ್ರಾವಣ ಆಗಿರ್ತದೆ. ಏಕೆಂದರೆ ಎ ಅಂತ ಹೇಳಿದ್ರೆ ಅದರಲ್ಲಿ ಆಮ್ಲೀಯತೆ ಹೆಚ್ಚಾಗಿರ್ತದೆ.
ಸೊ ಹಾಗಾಗಿ ನಿಮಗೆ ಗೊತ್ತಿದೆ pH ಸ್ಕೇಲ್ ಗೊತ್ತಿದೆ, 0ಯಿಂದ 7ರವರೆಗೆ ಆಮ್ಲೀಯತೆ, 7ರಿಂದ 14ರವರೆಗೆ ಪ್ರತ್ಯಾಮ್ಲೀಯ. ಹಾಗಾಗಿ ಪ್ರಬಲ ಆಮ್ಲ ಯಾವುದಪ್ಪ ಅಂದರೆ ಅದು ಕಡಿಮೆ ಇರುವಂಥದ್ದು ಯಾವುದು ಮೌಲ್ಯ 5. ಹಾಗಾಗಿ ಎ ದ್ರಾವಣ ಹೆಚ್ಚು ಪ್ರಬಲವಾಗಿರ್ತದೆ. ಸೊ ಹಾಗಾಗಿ ಅದ್ರ ಮೇಲೂ ಸಹ ಕ್ವಶನ್ಸ್ ಬರೋ ಸಾಧ್ಯತೆ ಇರ್ತವೆ, ಕಲ್ತ್ಕೊಳ್ಳಿ. ನೆಕ್ಸ್ಟ್ 9ನೇ ಮೇನ್ 3 ಅಂಕದ ಪ್ರಶ್ನೆಗಳು. 23ನೇ ಪ್ರಶ್ನೆ ಕಾರಣ ಕೊಡಿ. ಅಯಾನಿಕ ಸಂಯುಕ್ತಗಳು ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ. ಸೋಡಿಯಂ ಲೋಹವನ್ನು ಏಕೆ ಸೀಮೆಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ? ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ತಾಮ್ರ ಸೇರಿಸಿದಾಗ ಯಾವ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ? ಸೊ ಅದು 3ಕ್ಕೂ ಈಸಿಯಾಗಿದೆ ಕಾರಣ. ಅಥವಾ ಅಯಾನಿಕ ಸಂಯುಕ್ತವಾದ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ಕೇಳಿದ್ದಾರೆ. ನೆಕ್ಸ್ಟ್ 24ನೇ ಪ್ರಶ್ನೆ ಅಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ, ಅದನ್ನು ಹೇಗೆ ತಡೆಗಟ್ಟಬಹುದು? 25ನೇದು ಲೋಹದ ಮೇಲೆ ಅಭಯ ವರ್ತನೆಯನ್ನು ತೋರಿಸುವ ಉಪಕರಣ ಜೋಡಣೆಯ ಚಿತ್ರ ಕೇಳಿದರೆ ಆ ಭಾಗಗಳನ್ನು ಗುರುತಿಸಬೇಕು. ಆ್ಯಂಡ್ ಅದರಲ್ಲಿ 10th ಮೇನ್ 4 ಅಂಕದ ಒಂದು ಪ್ರಶ್ನೆ. 26ನೇದು ಅಲ್ಯೂಮಿನಿಯಂ ಸಲ್ಫೈಡ್ನೊಂದಿಗೆ ಬೇರಿಯಂ ಕ್ಲೋರೈಡ್ನ ವರ್ತನೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ, ಏಕೆ? ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಸೊ ಇದಿಷ್ಟು ನಿಮಗೆ ರಾಸಾಯನಿಕ ವಿಜ್ಞಾನದಲ್ಲಿ ಬರುವಂಥದ್ದು. ನೆಕ್ಸ್ಟ್ ಭಾಗ ಸಿ ಜೀವವಿಜ್ಞಾನ. ಇಲ್ಲಿ ಸಹ MCQ ಕ್ವಶನ್ಸ್ ಇದೆ. 27ನೇ ಪ್ರಶ್ನೆ ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸದ ಕಾರ್ಯಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಸೊ ಅಲ್ಲಿ 4 ಆಪ್ಷನ್ ಇದೆ ಮಕ್ಕಳ, ಅದರಲ್ಲಿ ಸರಿಯಾದದನ್ನು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ 28ನೇ ಪ್ರಶ್ನೆ ಬೇರುಗಳ ಕೆಳಮುಖ ಚಲನೆಯು ಈ ಪ್ರಕಾರದ ಅನುವರ್ತನಾ ಚಲನೆಗೆ ಉದಾಹರಣೆ ಇದೆ. ಸೊ ಬೇರುಗಳ ಕೆಳಮುಖ ಚಲನೆ ಅದು ಗುರುತ್ವಾನುವರ್ತನೆಯೇ ಆಗಿರುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 29ನೇ ಪ್ರಶ್ನೆ ಬೆಳವಣಿಗೆಗೆ ಸಂಬಂಧಿಸಿದ ಸಸ್ಯ ಹಾರ್ಮೋನನ್ನು ಹೆಸರಿಸಿ. ನೆಕ್ಸ್ಟ್ 30ನೇದು ಬಿಸಿಯಾದ ತಟ್ಟೆಯನ್ನು ಮುಟ್ಟಿದಾಗ ಒಮ್ಮೆಲೆ ಕೈಯನ್ನು ಹಿಂದಕ್ಕೆ ಎಳೆಯುತ್ತೇವೆ. ಮಾನವನ ನರವ್ಯೂಹದ ಯಾವ ಭಾಗ ಈ ಒಂದು ಕ್ರಿಯೆಯನ್ನು ನಿಯಂತ್ರಿಸುತ್ತದೆ? ನೆಕ್ಸ್ಟ್ ವಸ್ತು ಸ್ಥಾನಾಂತರಣ ಎಂದರೇನು? 13th ಮೇನ್ 2 ಅಂಕದ ಪ್ರಶ್ನೆಗಳಿರ್ತವೆ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 32ನೇ ಪ್ರಶ್ನೆ ಬಟಾಣಿ ಸಸ್ಯದ ಬಳ್ಳಿಯ ಕುಡಿಗಳು ಸಸ್ಯ ಬೆಳೆದಂತೆ ನಿರ್ದಿಷ್ಟ ದಿಕ್ಕಿಗೆ ಚಲಿಸುವಂತೆ ಕಾಣಿಸುತ್ತದೆ. ಈ ರೀತಿಯ ಪ್ರಕ್ರಿಯೆ ಹೇಗೆ ಉಂಟಾಗುತ್ತದೆ? ಅಥವಾ ಅಡ್ರಿನಲ್ ಗ್ರಂಥಿಯು ನಮ್ಮ ದೇಹದಲ್ಲಿ ಹೇಗೆ ರಾಸಾಯನಿಕ ಸಹಭಾಗಿತ್ವವನ್ನು ಉಂಟು ಮಾಡುತ್ತದೆ ವಿವರಿಸಿ. 33ನೇದು ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು? ಸಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಇಮ್ಮಡಿ ಪರಿಚಲನೆ ಮಹತ್ವವನ್ನು ತಿಳಿಸಿ. ಸೊ ನಾನೀಗ ಆಲ್ರೆಡಿ ಪ್ರತಿ ಲೆಸನಲ್ಲೂ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ನಾನು ಆಲ್ರೆಡಿ ಲಾಸ್ಟ್ ಇಯರ್ ತುಂಬ ವೀಡಿಯೋಸನ್ನು ಮಾಡಿದ್ದೀನಿ ಮಕ್ಕಳ. ಸೊ ಆ ವೀಡಿಯೋಸ್ಗಳನ್ನು ನೋಡಿ ನೀವು ನನ್ನ ಚಾನಲ್ಗೆ ಹೋಗಿ ಸೊ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಪ್ರತಿ ಲೆಸನಿಂದಲೂ ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಅದರ ಯೂಸನ್ನು ನೀವು ಪಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 14th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳಿದ್ದಾವೆ. 34ನೇ ಪ್ರಶ್ನೆ ಕೆಳಗಿನ ಸಂದರ್ಭದಲ್ಲಿ ಎಲ್ಲ ಜೀವಿಗಳಲ್ಲಿ ಪೋಷಣೆಯ ಉತ್ಪನ್ನವಾದ ಗ್ಲೂಕೋಸ್ ಹೇಗೆ ವಿಭಜನೆಗೊಳ್ಳುತ್ತದೆ? ವಾತಾವರಣದ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ, ಆಕ್ಸಿಜನ್ ಕೊರತೆಯುಂಟಾದಾಗ ಸ್ನಾಯುಗಳಲ್ಲಿ, ಅಥವಾ ಮಾನವನ ಜಠರದಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಸೊ 35ನೇ ಪ್ರಶ್ನೆ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ರೂಪಿಸುವಲ್ಲಿ ನರವ್ಯೂಹ ವ್ಯವಸ್ಥೆಯು ಅಂತಸ್ರಾವಕ ಗ್ರಂಥಿಗಳ ವ್ಯೂಹದ ವ್ಯವಸ್ಥೆಗಿಂತ ಹೇಗೆ ಭಿನ್ನವಾಗಿದೆ? ಅಥವಾ ಮುಟ್ಟಿದರೆ ಮುನಿ ಸಸ್ಯದ ಚಲನೆ ಮತ್ತು ನಮ್ಮ ಕಾಲುಗಳ ಚಲನೆಯ ನಡುವಣ ಇರುವ ವ್ಯತ್ಯಾಸವನ್ನು ಬರೆಯಬೇಕು. 36ನೇ ಪ್ರಶ್ನೆ ಕೊಟ್ಟಿರುವ ಮಾನವ ವಿಸರ್ಜನಾಂಗ ವ್ಯೂಹದ ಚಿತ್ರವನ್ನು ಗಮನಿಸಿ. ಸೊ ಇಲ್ಲಿ ನಾನು ಚಿತ್ರವನ್ನು ಕೊಟ್ಟಿದ್ದೀನಿ ಮಕ್ಕಳ. ಚಿತ್ರವನ್ನು ಗಮನಿಸಿಕೊಂಡು ಭಾಗ ಎ ಬಿಯನ್ನು ಗುರುತಿಸಿ ಹೆಸರಿಸಿ. ಎನಲ್ಲಿ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳನ್ನು ತಿಳಿಸಿ. ಬಿಯಲ್ಲಿ ಸಂಗ್ರಹವಾಗಿರುವ ಮೂತ್ರದಲ್ಲಿನ ಪ್ರಮುಖ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೆಸರಿಸಿ. ನೆಕ್ಸ್ಟ್ 15ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಯಲ್ಲಿ ಮೆದುಳಿನ ಚಿತ್ರವನ್ನು ಕೇಳಿದರೆ ಅನುಮಸ್ತಿಷ್ಕ ಮತ್ತು ಮೆಡುಲವನ್ನು ನೀವು ಗುರುತಿಸಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಮೇನ್ 5 ಅಂಕಕ್ಕೆ 38ನೇ ಪ್ರಶ್ನೆ ಸ್ವಪೋಷಕಗಳು ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ಹೆಸರಿಸಿ. ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಈ ಕ್ರಿಯೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳನ್ನು ಸ್ವಪೋಷಕಗಳು ಹೇಗೆ ಪಡೆದುಕೊಳ್ಳುತ್ತವೆ? ಈ ಪ್ರಕ್ರಿಯೆಯಲ್ಲಿ ಪತ್ರರಂಧ್ರಗಳ ಕಾರ್ಯವೇ?